ರಂಗಿ ತರಂಗ. ಈ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದಂಥ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೊಂದು ರೆಕಾರ್ಡ್ನ ಸೆಟ್ ಮಾಡಿದೆ. ಆಕ್ಚುಲಿ ರಂಗಿ ತರಂಗ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಟರ್ನ್ಯಾಷನಲಿ ತುಂಬ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಇವಾಗ ಸದ್ಯಕ್ಕೆ 5 ಅಲ್ಲ 10 ಅಲ್ಲ 15 ಅಲ್ಲ 20 ಅಲ್ಲ 25 ವಾರ ಪೂರೈಸಿ ಇನ್ನೂ ಚೆನ್ನಾಗಿ ಓಡ್ತಾ ಇದೆ ಚಿತ್ರಮಂದಿರದಲ್ಲಿ. ತುಂಬ ಖುಷಿ ಆಗುತ್ತೆ ನಮ್ಮ ಕನ್ನಡ ಸಿನಿಮಾ ಒಂದು ಈ ಥರ ಇಷ್ಟು ಚೆನ್ನಾಗಿ ಓಡ್ತಿರೋದು ಕೇಳಿದ್ರೆ. ಇನ್ನೊಂದು ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಒಳ್ಳೆ ಸುದ್ದಿ ಏನು ಅಂತ ಹೇಳಿದ್ರೆ, ರಂಗಿತರಂಗ ಸಿನಿಮಾ ಆಸ್ಕರ್ಗೆ ಸೆಲೆಕ್ಟ್ ಆಗಿದೆ. ಹೌದು, 305 ಪ್ರಾಬಬಲ್ಸ್ ಚಿತ್ರ ಲಿಸ್ಟಲ್ಲಿ ರಂಗಿತರಂಗ ಕೂಡ ಒಂದು. ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಒಂದು ಹೆಮ್ಮೆ ತರುವಂಥ ವಿಷಯ ಇದು. ಭಂಡಾರಿ ಬ್ರದರ್ಸಿಂದ ಬಂದಂಥ ಈ ಚಿತ್ರ ಅನೂಪ್ ಭಂಡಾರಿ ಮತ್ತು ನಿರೂಪ್ ಭಂಡಾರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್. ನಿಮಗೆ ಇದೇ ರೀತಿ ಸುದ್ದಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.